ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ಸ್ಪರ್ಧೆ ನಿನ್ನ ಮತ್ತು ಪ್ರಪಂಚದ ನಡುವೆ ಇಲ್ಲ. ಸ್ಪರ್ಧೆ ಇರುವುದು ನಿನ್ನೆ ನೀನು ಹೇಗಿದ್ದೆ ಮತ್ತು ಇಂದು ನೀನು ಹೇಗೆ ಬದಲಾಗಿದ್ದೀಯಾ ಎಂಬ ನಿನ್ನದೇ ಎರಡು ರೂಪಗಳ ನಡುವೆ ಇದೆ. ನೀವು ರಾಶಿ ಚಕ್ರದ ಮೊದಲ ರಾಶಿ, ಅಂದರೆ ಆರಂಭದ ಸಂಕೇತ. ಬೇರೆಯವರು ಏನು ಮಾಡುತ್ತಿದ್ದಾರೆಂದು ನೋಡುವುದನ್ನ ಬಿಟ್ಟು ನಿಮ್ಮ ಗುರಿಯನ್ನ ತಲುಪಲು ಪ್ರತಿದಿನ ಒಂದು ಹೆಜ್ಜೆ ಮುಂದಕ್ಕೆ ಇಡಿ. ಜಗತ್ತು ನಿಮ್ಮನ್ನ ಹಿಂಬಾಲಿಸಲಿ, ನೀವು ಜಗತ್ತನ್ನ ಹಿಂಬಾಲಿಸಬೇಡಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ವೇಗ ಎಲ್ಲರ ಗಮನವನ್ನ ಸೆಳೆಯಲಿದೆ. ಹೊಸ ಪ್ರಾಜೆಕ್ಟ್ಗಳು ಕೈಗೆತ್ತಿಕೊಳ್ಳಲು ಇಂದು ಅತ್ಯಂತ ಸುಸಮಯ. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭ ಅಥವಾ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಮನ್ನಣೆ ಸಿಗುವಂತದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮತೋಲನವಿರುತ್ತದೆ. ಹಳೆಯ ಬಾಕಿ ವಸೂಲಾಗುವುದರಿಂದ ಆರ್ಥಿಕ ನೆಮ್ಮದಿ ಸಿಗಲಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಮನೆಗಳ ಚರ್ಚೆ ನಡೆಯಬಹುದು. ಅನಗತ್ಯ ಸಾಲ ಮಾಡುವುದರಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧವು ಗಟ್ಟಿಯಾಗಿದೆ. ದೂರದ ಸಂಬಂಧಿಕರಿಂದ ಅನಿರೀಕ್ಷಿತವಾದಂತಹ ಶುಭ ಸುದ್ದಿಯನ್ನ ಕೇಳುವಂಥದ್ದು. ಸಂಜೆಯ ವೇಳೆಗೆ ಸಂಗಾತಿಯೊಂದಿಗೆ ಸುಂದರವಾದ ಸಮಯವನ್ನ ಕಳೆಯಲು ಕೂಡ ಅವಕಾಶ ಸಿಗುವಂಥದ್ದು. ಇಂದು ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿರುವಂಥದ್ದು. ಆದರೂ ಕೂಡ ಧೂಳಿನಿಂದ ಅಲರ್ಜಿ ಅಥವಾ ಶೀತದಂತಹ ಸಣ್ಣ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳನ್ನ ಸೇವನೆ ನಿಮ್ಮ ಆರೋಗ್ಯವನ್ನ ಕಾಪಾಡುವಂಥದ್ದು. ಇಂದು ಪರಿಹಾರವಾಗಿ ಗಣಪತಿ ಆರಾಧನೆಯನ್ನ ಮಾಡಬೇಕು. ಇಂದು ಮನೆಯಿಂದ ಹೊರಡುವ ಮೊದಲು ಗಣೇಶನಿಗೆ ಪ್ರಾರ್ಥಿಸಿ ಮತ್ತು ಸ್ವಲ್ಪ ಬೆಲ್ಲವನ್ನ ನೈವೇದ್ಯವಾಗಿ ನೀಡಬೇಕಾಗುತ್ತೆ. ಇದು ಕಾರ್ಯವೈಫಲ್ಯವನ್ನ ತಡೆಯುವಂಥದ್ದು. ಇಂದು ಯಾವುದಾದರೂ ಒಂದು ಹಸಿರು ಬಣ್ಣದ ವಸ್ತುವನ್ನ ಅಥವಾ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದು ನಿಮ್ಮ ಬುದ್ಧಿ ಶಕ್ತಿಯನ್ನ ಚುರುಕುಗೊಳಿಸುವಂಥದ್ದು. ಅಸಾಧ್ಯವಾದರೆ ಇಂದು ಹಸಿರು ಹುಲ್ಲನ್ನ ಹಸುವಿಗೆ ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ನಿವಾರಿಸಿ ಮಾನಸಿಕ ನೆಮ್ಮದಿಯನ್ನ ನೀಡುತ್ತದೆ. ಇನ್ನು ಓಂ ಘಂ ಗಣಪತಿ ಎ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರ ಬೆಳವಣಿಗೆಯು ಯಾವಾಗಲೂ ಗೋಚರಿಸಬೇಕಿಲ್ಲ. ಬೀಜವು ಮೊಳಕೆಯೊಡೆಯುವ ಮೊದಲು ಮಣ್ಣಿನೊಳಗೆ ಕತ್ತಲೆಯನ್ನ ಹರಡಿಕೊಳ್ಳುವ ಬೇರುಗಳೇ ಮರಕ್ಕೆ ಭದ್ರ ಅಡಿಪಾಯ. ನಿಮ್ಮ ಶ್ರಮ ಇಂದು ಜಗತ್ತಿಗೆ ಕಾಣದಿದ್ದರೂ ಅದು ನಿಮ್ಮ ಯಶಸ್ಸಿನ ಬೇರುಗಳನ್ನ ಗಟ್ಟಿಗೊಳಿಸುವಂಥದ್ದು. ನೀವು ಸ್ಥಿರತೆಗೆ ಹೆಸರಾದವರು. ಇಂದು ಫಲಿತಾಂಶ ತಕ್ಷಣ ಸಿಗದಿದ್ದರೆ ನಿರಾಶೆಗೊಳ್ಳಬೇಡಿ. ನೀವು ಈಗ ಮಾಡುತ್ತಿರುವಂತಹ ಪ್ರತಿಯೊಂದು ಸಣ್ಣ ಕೆಲಸವೂ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಮೆಟ್ಟಲಾಗುತ್ತಿದೆ. ನೆನಪಿಡಿ, ವಜ್ರವು ಕಲ್ಲಿದ್ದಿಲಿನ ಗಣಿಯಲ್ಲಿ ಕತ್ತಲೆಯಲ್ಲೇ ರೂಪುಗೊಳ್ಳುವುದೆಂಬುದನ್ನ ಮರೆಯಬೇಡಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಯೇ ಪರೀಕ್ಷೆ ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಹಣದ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ಕಾಯ್ಕೊಂಡು ಹೋಗಬೇಕಾಗುತ್ತೆ. ಕಲಾತ್ಮಕ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಕೂಡ ಸೃಷ್ಟಿಯಾಗಲಿವೆ. ಆರ್ಥಿಕವಾಗಿ ಇಂದು ಲಾಭ ಮತ್ತು ನಷ್ಟಗಳ ಸಮತೋಲನವಿರುತ್ತದೆ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತಹ ಹೂಡಿಕೆ ಮಾಡಲು ಇಂದು ಒಳ್ಳೆಯ ಯೋಜನೆಯನ್ನ ರೂಪಿಸುವಂಥದ್ದು. ಆದರೆ ಯಾವುದೇ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವ ಮೊದಲು 2 ಬಾರಿ ಯೋಚಿಸಬೇಕಾಗುತ್ತೆ. ಸಂಜೆಯ ವೇಳೆಗೆ ಸಣ್ಣ ಆರ್ಥಿಕ ಲಾಭವೂ ಕೂಡ ಈ ದಿನ ನೀವು ನಿರೀಕ್ಷಿಸಬಹುದು. ಇನ್ನು ಕುಟುಂಬದವರೊಂದಿಗೆ ತೀರ್ಥಯಾತ್ರೆ ಅಥವಾ ಪ್ರವಾಸದ ಬಗ್ಗೆ ಚರ್ಚೆ ನಡೆಯಲಿದೆ. ಸಂಗಾತಿಯ ಬೆಂಬಲವು ನಿಮಗೆ ಮಾನಸಿಕ ಸ್ಥಿರತೆಯನ್ನ ನೀಡುವಂಥದ್ದು. ಪ್ರೇಮಿಗಳಿಗೆ ಇಂದು ಶುಭ ದಿನವಾಗಿದ್ದು ಮನೆಯವರ ಮುಂದೆ ವಿಷಯ ಪ್ರಸ್ತಾಪಿಸಲು ಇದು ಸೂಕ್ತ ಸಮಯ. ಕೆಲಸದ ಒತ್ತಡದಿಂದಾಗಿ ಭುಜದ ನೋವು ಅಥವಾ ಗಂಟಲಿನ ಸಮಸ್ಯೆ ಕಾಡಬಹುದು. ಹವಾಮಾನ ವೈಪರೀತ್ಯದಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂಭವವಿದೆ. ಆದ್ದರಿಂದ ತಣ್ಣನೆಯ ಪಾನೀಯಗಳಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಇಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ 5 ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ನಿವಾರಣೆಯಾಗುತ್ತವೆ. ಇಂದು ಅರ್ಧ ಕೆಜಿ ಹಸಿರು ಬೇಳೆಯನ್ನ ದೇವಸ್ಥಾನಕ್ಕೆ ನೀಡಿ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಇಂದು ಸರಸ್ವತಿ ದೇವಿಯ ಸ್ತೋತ್ರವನ್ನ ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು ಜಗತ್ತು ನಿಮ್ಮ 1000 ಭಾಷೆಗಳಲ್ಲಿ ಮಾತನಾಡಬಹುದು. ಆದರೆ ನಿಮ್ಮ ಮೌನ ಮತ್ತು ಯಶಸ್ಸು ನೀಡುವ ಉತ್ತರಗಳಿಗೆ ಇರುವ ಶಕ್ತಿ ಯಾವುದಕ್ಕೂ ಇಲ್ಲ. 1000 ಹೂಗಳನ್ನ ಅರಳಿಸಲು ಒಮ್ಮೆಲೆ ಪ್ರಯತ್ನಿಸುವ ಬದಲು ನಿಮ್ಮಲ್ಲಿರುವಂತಹ ಒಂದು ಅದ್ಭುತ ಆಲೋಚನೆಗೆ ನೀರೇರಿರಿ. ಅದು ಇಡೀ ತೋಟವನ್ನೇ ಸುಂದರವಾಗಿಸುವಂಥದ್ದು. ನೀವು ಒಂದೇ ಸಮಯದಲ್ಲಿ 10 ಕೆಲಸ ಮಾಡಲು ಹೋಗಿ ಶಕ್ತಿ ವಹಿಸಬೇಡಿ. ಇಂದು ನಿಮ್ಮ ಗಮನ ಕೇವಲ ಒಂದೇ ಒಂದು ಗುರಿಯ ಮೇಲಿರಲಿ. ನಿಮ್ಮ ಏಕಾಗ್ರತೆಯೇ ಇಂದು ನಿಮ್ಮನ್ನ ವಿಜೇತರನ್ನಾಗಿ ಮಾಡುವಂಥದ್ದು. ಇಂದು ನಿಮ್ಮ ಬುದ್ಧಿಶಕ್ತಿ ಮತ್ತು ಚತುರತೆ ಉತ್ತುಂಗದಲ್ಲಿರುತ್ತದೆ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಸಂಕೀರ್ಣವಾದ ಕೆಲಸಗಳನ್ನ ನಿಮ್ಮ ಮಾತಿನ ಚಾತುರ್ಯದಿಂದ ಸುಲಭವಾಗಿ ಬಗೆಹರಿಸುತ್ತೀರಿ.
ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಈ ದಿನ ಬಹಳ ಯೋಗವಾಗಿದೆ. ಇನ್ನು ಸಾಫ್ಟ್ವೇರ್ ಮತ್ತು ಕಮ್ಯುನಿಕೇಶನ್ ರಂಗದಲ್ಲಿರುವವರಿಗೆ ಹೆಚ್ಚಿನ ಅವಕಾಶಗಳು ಕೂಡ ದೊರೆಯುವಂತದ್ದು. ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಆದಾಯ ಹೆಚ್ಚಿದ್ದರೂ ಆಕಸ್ಮಿಕವಾಗಿ ಗೆಜೆಟ್ ಅಥವಾ ತಾಂತ್ರಿಕ ವಸ್ತುಗಳ ರಿಪೇರಿಗಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ನಗು ಸಂತೋಷದ ವಾತಾವರಣವನ್ನ ನೀವು ನೋಡ್ತೀರಾ. ಮಿತ್ರರೊಂದಿಗೆ ಹಳೆಯ ನೆನಪುಗಳನ್ನ ಹಂಚಿಕೊಳ್ಳುವಿರಿ. ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಗಳಿಗೆ ವಾಗ್ವಾದ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಮನದ ಮಾತನ್ನ ಹೇಳಲು ಸೂಕ್ತವಾದಂತಹ ಸಮಯ. ಇಂದು ನರಗಳಿಗೆ ಸಂಬಂಧಿಸಿದಂತಹ ಅಸ್ವಸ್ಥತೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ಮೇಲೆ ಒತ್ತಡ ಬೀಳದಂತೆ ನೋಡಿಕೊಳ್ಳಬೇಕಾಗುತ್ತೆ. ಹಸಿರ ತರಕಾರಿಗಳನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದು ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿರುವಂತಹ ವಿಘ್ನಗಳು ನಿವಾರಣೆಯಾಗುತ್ತವೆ. ಇನ್ನು ಹಸಿದವರಿಗೆ ಅಥವಾ ಬಡವರಿಗೆ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನ ದಾನ ಮಾಡಬೇಕಾಗುತ್ತೆ. ಇಂದು ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡುವುದು. ಮನೆಯ ಟೆರಸ್ ಅಥವಾ ಕಿಟಕಿಯ ಬಳಿ ಹಕ್ಕಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರು ನೀವು ಭಾವಜೀವಿಗಳು ಎಂಬುದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ. ನಿಮ್ಮ ಮೃದು ಸ್ವಭಾವವೇ ಕಠಿಣ ಮನಸ್ಸುಗಳನ್ನ ಕರಗಿಸಬಲ್ಲದು. ಇಂದು ಜಗತ್ತು ನಿಮ್ಮನ್ನ ನಿರ್ಲಕ್ಷಿಸಿದರೂ ಪರವಾಗಿಲ್ಲ, ನಿಮ್ಮ ಶ್ರಮ ನಿಮಗೆ ದಾರಿದೀಪವಾಗಲಿದೆ. ಒಂದು ಸಣ್ಣ ಕಿಡಿ ಇಡೀ ಕಾಡನ್ನೇ ಸುಡಬಲ್ಲದು. ಹಾಗೆಯೇ ನಿಮ್ಮಲ್ಲಿರುವಂತಹ ಒಂದು ಸಣ್ಣ ಆತ್ಮವಿಶ್ವಾಸದ ಕಿಡಿ ನಿಮ್ಮ ಬದುಕಿನ ಎಲ್ಲಾ ಕತ್ತಲನ್ನ ದೂರ ಮಾಡಬಲ್ಲದು. ಇತರರು ನಿಮ್ಮ ಮೇಲೆ ಹಾಕುವಂತಹ ಕಲ್ಲುಗಳನ್ನ ನೀವು ನಿಮ್ಮ ಯಶಸ್ಸಿನ ಮೆಟ್ಟುಲುಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ವೇಗ ಹೆಚ್ಚಿರಲಿದೆ. ದೀರ್ಘಕಾಲದ ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಯೋಜನೆಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ವಿಶೇಷವಾಗಿ ಜಲ ಸಂಬಂಧಿತ ಅಥವಾ ಆಹಾರೋದ್ಯಮದಲ್ಲಿ ಇರುವವರಿಗೆ ಉತ್ತಮ ಲಾಭವಾಗುವಂಥದ್ದು. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧೆಗಿಂತ ಸಹಕಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲಿತಾಂಶಗಳಿವೆ. ಬರಬೇಕಾಗಿದ್ದಂತಹ ಹಳೆಯ ಸಾಲದ ಹಣ ಭಾಗಶಃ ಮರಳಿ ಬರಬಹುದು. ಆದರೆ ನಿಮ್ಮ ಉದಾರ ಮನೋಭಾವದಿಂದಾಗಿ ಇತರರಿಗೆ ಸಹಾಯ ಮಾಡಲು ಹೋಗಿ ಖಾಲಿ ಕೈ ಮಾಡಿಕೊಳ್ಳುವಂತಹ ಸಂಭವವಿದೆ. ಹಣದ ವ್ಯವಹಾರದಲ್ಲಿ ಇಂದು ಭಾವನಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನ ನೋಡ್ತೀರಾ. ಮನೆಯಲ್ಲಿ ಸಣ್ಣ ಪುಟ್ಟ ಅಲಂಕಾರ ಅಥವಾ ಬದಲಾವಣೆಗೆ ಹಣ ವ್ಯಯಿಸುವಿರಿ. ಸಂಗಾತಿಯ ಜೊತೆಗಿನ ಸಂಬಂಧ ಆಪ್ತವಾಗಲಿದೆ. ಪ್ರೀತಿಯಲ್ಲಿರುವವರಿಗೆ ಮನೆಯವರಿಂದ ಸಕಾರಾತ್ಮಕ ಪ್ರಕ್ರಿಯೆ ಕೂಡ ಸಿಗಬಹುದು. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಎದೆಗೆ ಸಂಬಂಧಿಸಿದಂತಹ ಸೋಂಕು ಅಥವಾ ಶೀತದ ಸಮಸ್ಯೆಗಳು ಕಾಡಬಹುದು. ಹವಾಮಾನ ಬದಲಾವಣೆಗೆ ತಕ್ಕಂತೆ ಆಹಾರವನ್ನ ಸೇವಿಸಿ. ಪ್ರಾಣಾಯಾಮ ಮಾಡುವುದು ಇಂದು ಅತ್ಯಂತ ಅವಶ್ಯಕವಾದುದು. ಇಂದು ಮುಂಜಾನೆ ಗಣೇಶನಿಗೆ ಗರಿಕೆ ಅಥವಾ ಒಂದು ಮೋದಕ ಅಥವಾ ಬೆಲ್ಲದ ತುಂಡನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ವಿಘ್ನಗಳು ದೂರವಾಗುವಂಥದ್ದು. ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯನ್ನ ಚುರುಕುಗೊಳಿಸುವಂಥದ್ದು. ಇಂದು ನಿಮ್ಮ ಉಡುಗೆಯಲ್ಲಿ ಹಸಿರು ಬಣ್ಣ ಅಥವಾ ಬಿಳಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿಡಲು ಸಹಕಾರಿಯಾಗುವಂಥದ್ದು. ಇನ್ನು ಮನೆಯಲ್ಲಿ ಅಂಗಳದಲ್ಲಿ ಅಥವಾ ಕಿಟಕಿಯ ಹತ್ತಿರ ಪಕ್ಷಿಗಳಿಗೆ ಕಾಳು ಅಥವಾ ನೀರನ್ನ ಇಡಿ. ಇದು ನಿಮ್ಮ ಜಾತಕದ ದೋಷಗಳನ್ನ ಶಾಂತವಾಗಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 5 ಬಳಸಬೇಕು. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರು ನೀವು ಇತರರ ಅನುಮತಿಗಾಗಿ ಕಾಯುವವರಲ್ಲ. ಇಂದು ಯಾರಾದರೂ ನಿಮ್ಮನ್ನ ನಿರ್ಲಕ್ಷಿಸಿದರೆ ಕುಗ್ಗಬೇಡಿ. ಸೂರ್ಯ ಮೋಡದ ಹಿಂದೆ ಮರೆಯಾದ ತಕ್ಷಣ ತನ್ನ ತೇಜಸ್ಸನ್ನ ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ನಿಮ್ಮ ಶಕ್ತಿಯು ಕುಂದುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಕಿರೀಟ. ಕಾಡಿನಲ್ಲಿ ರಾಜನಾಗಲು ಯಾವ ಪ್ರಾಣಿಯೂ ಸಿಂಹಕ್ಕೆ ಮತ ಹಾಕುವುದಿಲ್ಲ. ಅದರ ನಡಿಗೆ ಮತ್ತು ವ್ಯಕ್ತಿತ್ವವೇ ಅದನ್ನ ರಾಜನನ್ನಾಗಿ ಮಾಡುತ್ತದೆ. ಜಗತ್ತು ನಿಮ್ಮನ್ನ ಗುರುತಿಸಬೇಕೆಂದರೆ ನೀವು ಅಧಿಕಾರಕ್ಕಾಗಿ ಕಾಯಬೇಡಿ. ನಿಮ್ಮ ಕೆಲಸದಲ್ಲಿ ರಾಜಮಾರ್ಗವನ್ನ ಕಂಡುಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯವಿರುವಂಥದ್ದು. ನಿಮ್ಮ ಆಡಳಿತಾತ್ಮಕ ಕೌಶಲ್ಯಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಂಥದ್ದು. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರಬಹುದು. ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಇಂದು ತಜ್ಞರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಆರ್ಥಿಕವಾಗಿ ಲಾಭದಾಯಕ ದಿನವಿದು. ಬರಬೇಕಾಗಿದ್ದಂತಹ ಹಳೆಯ ಸಾಲದ ಹಣ ವಾಪಸ್ ಬರಬಹುದು. ಆದರೆ ಸಾಮಾಜಿಕ ಕಾರ್ಯಗಳಿಗಾಗಿ ಅಥವಾ ಸೌಂದರ್ಯವರ್ಧಕಕ್ಕಾಗಿ ವಸ್ತುಗಳಿಗಾಗಿ ಹೆಚ್ಚಿನ ಖರ್ಚು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಹೂಡಿಕೆ ವಿಷಯದಲ್ಲಿ ಇಂದು ಧೈರ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡ್ತೀರಾ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಿರಿ. ಇನ್ನು ಪ್ರೇಮಿಗಳಿಗೆ ಇಂದು ಮನೆಯವರ ಒಪ್ಪಿಗೆ ಕೂಡ ಸಿಗುವಂತಹ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಇನ್ನು ಆರೋಗ್ಯವು ಸ್ಥಿರವಾಗಿರುವಂಥದ್ದು. ಆದರೂ ಶೀತ ಅಥವಾ ಗಂಟಲು ನೋವಿನಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ರಾತ್ರಿ ಸಮಯದಲ್ಲಿ ಹಗುರವಾದ ಆಹಾರವನ್ನ ಸೇವಿಸುವುದು ಬಹಳ ಮುಖ್ಯ.
ಇಂದು ಗಣೇಶನಿಗೆ ಸಿಂಧೂರ ಅಥವಾ ಬೆಲ್ಲವನ್ನ ಅರ್ಪಿಸಿ. ಇದರಿಂದ ವೃತ್ತಿ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಹಸಿರು ಗಿಡವನ್ನ ಇರಿಸಿ ಅಥವಾ ಹಸಿರು ಕರವಸ್ತ್ರವನ್ನ ಬಳಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಮುಂಜಾನೆ 12 ಸೂರ್ಯ ನಮಸ್ಕಾರಗಳನ್ನ ಮಾಡುವುದರಿಂದ ದೈಹಿಕ ಶಕ್ತಿ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚಾಗುವಂತದ್ದನ್ನ ನೋಡ್ತೀರಾ. ಇನ್ನು ಮನೆಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯವನ್ನ ಇಡಿ. ಇದು ಜಾತಕದಲ್ಲಿರುವಂತಹ ನಕಾರಾತ್ಮಕತೆಯನ್ನ ದೂರ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರು ನೀವು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಲು ಬಯಸುವವರು. ಆದರೆ ಕೆಲವೊಮ್ಮೆ ಪರ್ಫೆಕ್ಷನ್ ಗಿಂತ ಆರಂಭ ಮುಖ್ಯ. ತಪ್ಪುಗಳ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ಕಲಿಯುವ ಹಾದಿಯಲ್ಲಿ ತಪ್ಪುಗಳು ಸಾಮಾನ್ಯ. ನಿಮ್ಮ ಶಿಸ್ತೆ ನಿಮ್ಮ ಅತಿ ದೊಡ್ಡಂತಹ ಆಸ್ತಿ ಎಂಬುದನ್ನ ಮರೆಯುವಂತ ಹಾಗಿಲ್ಲ. ಇನ್ನು ಪರಿಪೂರ್ಣತೆ ಎನ್ನುವುದು ಒಮ್ಮೆಗೆ ಬರುವುದಲ್ಲ, ಅದು ದಿನನಿತ್ಯದ ಸಣ್ಣ ಪುಟ್ಟ ಸುಧಾರಣೆಗಳ ಮೊತ್ತ. ಇಂದು ನೀವು ಮಾಡುವಂತಹ ಸಣ್ಣ ಸರಿ ನಿರ್ಧಾರ ನಾಳೆಯ ದೊಡ್ಡ ಯಶಸ್ಸಿಗೆ ಬೀಜವಾಗಲಿದೆ. ಇಂದು ಬುಧನ ಅಧಿಪತ್ಯ ಎಂದಿರುವಂತಹ ಕನ್ಯಾ ರಾಶಿಯವರಿಗೆ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಕೈ ಹಿಡಿಯಲಿದೆ. ಕೆಲಸದ ಸ್ಥಳದಲ್ಲಿ ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಯೋಜನೆಗಳು ವೇಗವಾಗಿ ಪೂರ್ಣಗಲಿವೆ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಅತ್ಯಂತ ಸುಸಮಯ. ಹೊಸ ತಾಂತ್ರಿಕತೆಯನ್ನ ಅಳವಡಿಸಿಕೊಳ್ಳುವುದು ನಿಮ್ಮ ಲಾಭವನ್ನ ದುಪ್ಪಟ್ಟು ಮಾಡಲಿದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಇರಲಿದೆ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಭೂಮಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತವಾದಂತಹ ಲಾಭದ ಸಂಕೇತಗಳಿವೆ. ಆದರೆ ಮಧ್ಯಾಹ್ನದ ನಂತರ ಸಣ್ಣ ಪುಟ್ಟ ಮನೆ ಖರ್ಚುಗಳ ಬರಬಹುದು. ಹಣದ ವ್ಯವಹಾರ ಮಾಡುವಾಗ ಲೆಕ್ಕಾಚಾರ ತಪ್ಪದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡುವಂಥದ್ದು. ಸಂಗಾತಿಯು ನಿಮ್ಮ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದಾರೆ. ಬಹಳ ದಿನಗಳಿಂದ ಭೇಟಿಯಾಗದ ಹಳೆಯ ಮಿತ್ರರೊಬ್ಬರ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ದೂರವಾಗಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಕೆಲಸದಿಂದ ಕಣ್ಣಿನ ಆಯಾಸವಾಗಬಹುದು. ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡಿ ಮತ್ತು ಕಣ್ಣಿಗೆ ತಂಪಾದ ನೀರಿನಿಂದ ಪ್ರೋಕ್ಷಣೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇಂದು ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಸಂಕಷ್ಟಹರ ಗಣಪತಿ ಸ್ತೋತ್ರ ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚಿಸಿ ವಿಘ್ನಗಳನ್ನ ದೂರ ಮಾಡುತ್ತದೆ. ಇನ್ನು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಸಿರು ಬಣ್ಣದ ಹೆಸರು ಬೇಳೆ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ ಅಥವಾ ಹಸಿರು ಗಿಡಗಳಿಗೆ ನೀರುಣಿಸಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದು ರಾಶಾಧಿಪತಿ ಬುಧನನ್ನ ಪ್ರಸನ್ನಗೊಳಿಸುವಂತದ್ದು. ಇನ್ನು ಜಪವಾಗಿ ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಇನ್ನು ಶುಭ ಬಣ್ಣವಾಗಿ ಗಿಳಿ ಹಸಿರು ಮತ್ತು ಎಲೆ ಹಸಿರನ್ನ ಬಳಸಬೇಕಾಗುತ್ತೆ. ತುಲಾರಾಶಿಯವರು ಪ್ರಕೃತಿಯಲ್ಲಿ ಪ್ರತಿ ವಸ್ತುವು ಸಮತೋಲನದಲ್ಲಿದ್ದಾಗ ಮಾತ್ರ ಸುಂದರವಾಗಿ ಕಾಣುವಂಥದ್ದು. ನೀವು ಕೂಡ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸರಿಯಾದ ಸಮತೋಲನ ಕಾಯ್ದುಕೊಳ್ಳಿ. ಇದು ನೀವು ತೆಗೆದುಕೊಳ್ಳುವಂತಹ ಸಣ್ಣ ಹೆಜ್ಜೆ ನಾಳೆಯ ದೊಡ್ಡ ಬದಲಾವಣೆಗೆ ನಾಂದಿಯಾಗಲಿದೆ. ಜೀವನವೆಂಬ ತಕ್ಕಡಿಯಲ್ಲಿ ನೋವು ಮತ್ತು ನಲಿವು ಸಮನಾಗಿರಬೇಕು. ನಾವು ಕೇವಲ ಗೆಲುವನ್ನ ಮಾತ್ರ ನೋಡಬಯಸಿದರೆ ಸಮತೋಲನ ತಪ್ಪುತ್ತದೆ. ಸೋಲಿನಿಂದ ಪಾಠ ಕಲಿತು ಗೆಲುವಿನಿಂದ ನಮ್ರತೆ ಕಲಿಯುವುದೇ ನಿಜವಾದ ಯಶಸ್ಸು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಮತೋಲಿನ ನಿರ್ಧಾರಗಳು ಉತ್ತಮ ಫಲವನ್ನ ನೀಡಲಿವೆ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಂಘರ್ಷವನ್ನ ಬಗೆಹರಿಸಲು ನೀವು ಮಧ್ಯಸ್ಥಿಕೆಯನ್ನ ವಹಿಸಬಹುದು. ವ್ಯಾಪಾರದಲ್ಲಿ ಲಾಭಾಂಶವು ಸ್ಥಿರವಾಗಿರುತ್ತದೆ. ಕಲೆ, ಸಂವಹನ ಅಥವಾ ಬರವಣಿಗೆಯ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಸಿಗಲಿವೆ. ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ನೀವು ಬಹಳ ದಿನಗಳಿಂದ ಯೋಚಿಸಿದಂತಹ ಹೂಡಿಕೆಗಳು ಇಂದು ಮಾಡಬಹುದು. ಐಷಾರಾಮಿ ವಸ್ತುಗಳ ಕಡೆಗೆ ಮನಸ್ಸನ್ನ ಸೆಳೆಯಬಹುದು. ಆದರೆ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡುವುದು ಬುದ್ಧಿವಂತಿಕೆ. ಸ್ತ್ರೀ ಸ್ನೇಹಿತರಿಂದ ಆರ್ಥಿಕ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಇರಲಿವೆ. ಸಂಗಾತಿಯೊಂದಿಗೆ ಸುಂದರವಾದಂತಹ ಮಾತುಕತೆ ಅಥವಾ ಸಣ್ಣ ಔತಣಕೂಟಕ್ಕೆ ಹೋಗುವಂತಹ ಯೋಗವಿದೆ. ಮನೆಯ ಅಂದವನ್ನ ಹೆಚ್ಚಿಸಲು ಕೆಲವು ಬದಲಾವಣೆಗಳನ್ನ ಮಾಡಲು ಮುಂದುವರಿಯಿರಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಮನ್ನಣೆ ಸಿಗಲಿದೆ. ಇಂದು ನಿಮ್ಮಲ್ಲಿ ಹೊಸ ಚೈತನ್ಯವಿರುತ್ತದೆ. ಆದರೆ ಕಣ್ಣಿನ ದೃಷ್ಟಿ ಅಥವಾ ಅಲರ್ಜಿಯ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕು. ಧೂಳಿನಿಂದ ದೂರವಿರುವುದು ಒಳಿತು. ಸಂಜೆ ಸ್ವಲ್ಪ ಸಮಯ ಸಂಗೀತ ಆಲಿಸುವುದು ನಿಮ್ಮ ಮಾನಸಿಕ ಒತ್ತಡವನ್ನ ಸಂಪೂರ್ಣವಾಗಿ ನಿವಾರಿಸುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ. ಇದರಿಂದ ಆರ್ಥಿಕ ಸಮೃದ್ಧಿ ಉಂಟಾಗುವಂಥದ್ದು. ಇನ್ನು ಬುಧವಾರದ ವಿಶೇಷವಾಗಿ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದು ಬುದ್ಧಿಶಕ್ತಿಯನ್ನ ಹೆಚ್ಚಿಸಿ ಕಾರ್ಯಗಳಲ್ಲಿ ವಿಘ್ನಗಳಿಲ್ಲದಂತೆ ಮಾಡುತ್ತದೆ. ಇಂದು ಸ್ವಲ್ಪ ಸುಗಂಧ ದ್ರವ್ಯ ಅಥವಾ ಶ್ರೀಗಂಧವನ್ನ ಬಳಸುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಆಕರ್ಷಣೆ ಶಕ್ತಿ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಹೆಸರು ಕಾಳನ್ನ ನೆನೆಸಿ ಪಕ್ಷಿಗಳಿಗೆ ಆಹಾರವಾಗಿ ನೀಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಬುಧನ ದೋಷಗಳನ್ನ ನಿವಾರಿಸಲು ಅತ್ಯಂತ ಸರಳ ಮತ್ತು ಪ್ರಭಾವಿ ದಾರಿ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ಹಸಿರನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ
ವೃಶ್ಚಿಕ ಎಂದರೆ ಕೇವಲ ಕುಟುಕುವ ಸ್ವಭಾವವಲ್ಲ, ಅದು ಸಾವು ಮತ್ತು ಮರುಹುಟ್ಟಿನ ಸಂಕೇತ. ಹಳೆಯ ನೋವುಗಳನ್ನ ಸುಟ್ಟು ಹಾಕಿದಾಗಲೇ ನಿಮ್ಮೊಳಗೆ ಹೊಸ ಮತ್ತು ಶಕ್ತಿಯುತವಾದಂತಹ ನೀವು ಜನ್ಮ ಪಡೆಯಲು ಸಾಧ್ಯವಾಗುವಂತದ್ದು. ನೀವು ಇತರರಿಗಿಂತ ಹೆಚ್ಚು ಮಾನಸಿಕ ಶಕ್ತಿಯನ್ನ ಹೊಂದಿದವರು. ಜಗತ್ತು ನಿಮ್ಮನ್ನ ನಿಗೂಢ ಎಂದು ಅಂದುಕೊಂಡರೂ ನಿಮ್ಮ ಆಳವಾದ ಸಂಕಲ್ಪವೇ ನಿಮ್ಮ ಅತಿದೊಡ್ಡ ಆಸ್ತಿ. ಇಂದು ನಿಮ್ಮ ಹಳೆಯ ತಪ್ಪುಗಳನ್ನ ನೆನೆದು ಕೊರಗಬೇಡಿ. ಆ ತಪ್ಪುಗಳಿಂದ ಕಲಿತ ಪಾಠವೇ ನಿಮ್ಮನ್ನ ನಾಳೆಯ ವಿಜೇತರನ್ನಾಗಿ ಮಾಡುವುದು. ಇಂದು ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ವೇಗವನ್ನ ಕಾಣುವಂಥದ್ದು. ನಿಮ್ಮ ಗುಪ್ತ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ವ್ಯವಹಾರಗಳು ಇಂದು ಇತ್ಯರ್ಥವಾಗಲಿವೆ. ರಿಯಲ್ ಎಸ್ಟೇಟ್ ಅಥವಾ ಗುತ್ತಿಗೆ ಆಧಾರಿತ ಕೆಲಸಗಳಲ್ಲಿ ತೊಡಗಿರುವವರಿಗೆ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಹಣಕಾಸಿನ ಹರಿವು ಇಂದು ಹಠಾತ್ತನೆ ಹೆಚ್ಚಾಗಬಹುದು. ಲಾಟರಿ ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ಅದೃಷ್ಟ ಪರೀಕ್ಷಿಸುವವರಿಗೆ ಸಣ್ಣ ಮಟ್ಟದ ಲಾಭ ಸಿಗಬಹುದು. ಆದರೆ ದುಬಾರಿ ಬೆಲೆಯ ಗೆಜೆಟ್ಗಳ ಮೇಲೆ ಹಣ ಬೇಯಿಸುವ ಮುನ್ನ ಯೋಚಿಸಬೇಕಾಗುತ್ತೆ. ಇನ್ನು ಹೂಡಿಕೆಗಳಿಗೆ ಇಂದು ಉತ್ತಮವಾದಂತಹ ದಿನ. ಕುಟುಂಬದಲ್ಲಿ ಹಿರಿಯರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಸಂಗಾತಿಯೊಂದಿಗೆ ಮಧುರ ಸಂಭಾಷಣೆಗಳು ನಡೆಯಲಿವೆ. ಪ್ರೀತಿ ಪಾತ್ರರಿಗೆ ಸಣ್ಣ ಉಡುಗೊರೆ ನೀಡುವ ಮೂಲಕ ಸಂಬಂಧವನ್ನ ಗಟ್ಟಿಗೊಳಿಸಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ನಡೆಯುವಂತದ್ದು. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದರೂ ಕೂಡ ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕಾಡಬಹುದು. ಮಾನಸಿಕ ನೆಮ್ಮದಿಗಾಗಿ ಸಂಜೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯುವುದು ಬಹಳ ಉತ್ತಮ. ಇಂದು ವಿಘ್ನೇಶ್ವರನಿಗೆ ಕೆಂಪು ಹೂವು ಅಥವಾ ಕಡಲೆಬೇಳೆಯನ್ನ ಅರ್ಪಿಸಿ. ಇದರಿಂದ ಅನಿರೀಕ್ಷಿತ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ. ಸಾಧ್ಯವಾದರೆ ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ಮರಕ್ಕೆ ನಮಸ್ಕರಿಸಿ. ಇದು ವೃಶ್ಚಿಕ ರಾಶಿಯವರಿಗೆ ವಿಶೇಷ ರಕ್ಷಣೆಯನ್ನ ನೀಡುವಂತದ್ದು. ಓಂ ಅಂಗಕಾರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮ ರಕ್ತದೊತ್ತಡ ಮತ್ತು ಸಿಟ್ಟನ್ನ ನಿಯಂತ್ರಣದಲ್ಲಿಡಲು ಸಹಾಯವನ್ನ ಮಾಡುವಂತದ್ದು. ಇನ್ನು ಬುಧವಾರದ ಅಂಗವಾಗಿ ಪಕ್ಷಿಗಳಿಗೆ ಹೆಸರು ಕಾಳು ಅಥವಾ ನೀರನ್ನ ನೀಡಿ. ಇದು ನಿಮ್ಮ ಸಂವಹನ ಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ಕೆಂಪು ಮತ್ತು ಹಸಿರನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿ. ಧನುರ್ರಾಶಿಯವರು ನೀವು ಜಗತ್ತಿನಲ್ಲಿ ಬೇರೆಯವರಿಗಾಗಿ ಬದುಕುವ ಮುನ್ನ ನಿಮಗಾಗಿ ನೀವು ಬದುಕುವುದು ಕಲಿಯಿರಿ. ನೆನಪಿಡಿ, ನೀವು ಪ್ರಕಾಶಮಾನವಾಗಿ ಬೆಳೆದರೆ ಮಾತ್ರ ಇತರರ ಹಾದಿಗೆ ಬೆಳಕಾಗಲು ಸಾಧ್ಯ. ನಿಮ್ಮ ಮೇಲೆ ನೀವು ಹೂಡುವ ಹೂಡಿಕೆಗೆ ಜೀವನದ ಅತ್ಯಂತ ಲಾಭವಂತ. ನೀವು ಜನ್ಮಜಾತ ಜ್ಞಾನದಾಹಿಗಳು. ನಿಮ್ಮ ಗುರಿ ಕೇವಲ ಹಣ ಗಳಿಸುವುದಾಗಿರದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದಾಗಿರಲಿ. ಇಂದು ಪರಿಸ್ಥಿತಿ ನಿಮಗಿಷ್ಟ ಬಂದಂತೆ ಇಲ್ಲದಿದ್ದರೂ ಚಿಂತಿಸಬೇಡಿ. ಕಾಲ ಎಲ್ಲವನ್ನ ಶಿಲ್ಪಿ ನಿಮ್ಮನ್ನ ಸುಂದರ ಪ್ರತಿಮೆಯನ್ನಾಗಿ ಕೆತ್ತಿದ್ದಾನೆ ಅಷ್ಟೇ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸೃಜನಾತ್ಮಕ ಬದಲಾವಣೆಗಳು ಕಂಡು ಬರುವಂತದ್ದು. ದೀರ್ಘಕಾಲದ ಯೋಜನೆಯೊಂದು ಕಾರ್ಯರೂಪಕ್ಕೆ ಬರುವಂತಹದ್ದು. ಇನ್ನು ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಾಗ ನಿಮ್ಮ ನೇರ ನುಡಿಗಳು ಅವರಿಗೆ ಇಷ್ಟವಾಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಇದು ಉತ್ತಮ ದಿನ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಮಿಶ್ರ ಫಲಿತಾಂಶವಿರುವಂತದ್ದು. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಆದಾಯದ ಹೊಸ ಮೂಲಗಳು ಗೋಚರಿಸಬಹುದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತಹ ಹಾದಿ ಸುಗಮವಾಗಲಿದೆ. ಆದರೆ ಮನೆ ಅಥವಾ ವಾಹನ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಇಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರಿಗಿಂತ ನಿಮ್ಮಿಂದ ಸಹಾಯ ಬಯಸುವವರೇ ಹೆಚ್ಚು ಸಿಗುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಿರಿ. ಇನ್ನು ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರು ಇರುವುದಿಲ್ಲ. ಆದರೂ ಕೂಡ ಅತಿಯಾದ ಸಂಚಾರದಿಂದ ಕಾಲು ನೋವು ಅಥವಾ ಸ್ನಾಯು ಸೆಳೆತ ಉಂಟಾಗಬಹುದು. ಇಂದು ಹಸಿರು ತರಕಾರಿ ಮತ್ತು ಹಣ್ಣುಗಳ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ. ಓಂ ಗಂ ಗಣಪತಿಯೇ ನಮಃ ಎಂದು ಪಠಿಸಿ. ಇದು ಬುದ್ಧಿಶಕ್ತಿ ಮತ್ತು ಕಾರ್ಯಸಿದ್ಧಿಗೆ ಸಹಕಾರಿಯನ್ನದು. ನಿಮ್ಮ ಗುರುಗಳ ಅಥವಾ ರಾಘವೇಂದ್ರ ಸ್ವಾಮಿಯ ಫೋಟೋದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಹೆಸರು ಬೇಳೆ ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನ ದಾನ ಮಾಡಿ. ಇನ್ನು ಮನೆಯ ಕಿಟಕಿಯ ಬಳಿ ಅಥವಾ ತಾರಸಿನ ಮೇಲೆ ಪಕ್ಷಿಗಳಿಗೆ ಕಾಳು ಮತ್ತು ನೀರನ್ನ ಇಡಿ. ಇದು ಬುಧ ಗ್ರಹದ ದೋಷಗಳನ್ನ ನೀಗಿಸಿ ಪ್ರಗತಿಯನ್ನ ನೀಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3, 5, 8 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಹಸಿರನ್ನ ಬಳಸಬೇಕಾಗುತ್ತೆ. ಮಕರ ರಾಶಿ. ವಜ್ರ ಹೊಳಪು ಪಡೆಯುವುದು ಘರ್ಷಣೆಯಿಂದಲೇ ಹೊರತು ಸುಲಭದ ಹಾದಿಯಿಂದಲ್ಲ. ನಿಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ. ಬದಲಾಗಿ ನಿಮ್ಮನ್ನ ವಜ್ರದಂತೆ ಹೊಳೆಯುವಂತೆ ಮಾಡಲು ಬರುತ್ತವೆ. ನೀವು ಭೂಮಿಯ ತತ್ವದವರು. ನಿಮ್ಮ ಸಹನೆ ಮತ್ತು ಸ್ಥಿರತೆಯೇ ನಿಮ್ಮ ಶಕ್ತಿ. ಇಂದಿನ ಕಷ್ಟಗಳು ನಾಳೆಯ ಉನ್ನತ ಶಿಖರಕ್ಕೆ ಏರಲು ಮೆಟ್ಟಲುಗಳಷ್ಟೇ. ಯಾರೊಂದಿಗೂ ನಿಮ್ಮನ್ನ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಪಯಣವೇ ಅನನ್ಯವಾದುದು ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ನಿಮ್ಮ ಕೆಲಸದ ವೇಗ ಹೆಚ್ಚಿರಲಿದೆ. ಶನಿಯ ಪ್ರಭಾವದಿಂದ ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇತರರಿಗೆ ಮಾದರಿಯಾಗಲಿದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನ ಹೊರಿಸಬಹುದು. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭವಿದೆ. ಆದರೆ ತಾಂತ್ರಿಕ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲ. ಆದಾಯ ಬಂದರೂ ಕೂಡ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ದರೆ ಇಂದು ಚರ್ಚೆ ನಡೆಸಲು ಸೂಕ್ತ ದಿನ. ಇನ್ನು ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ದೊರೆಯುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನು ನೋಡುವಂತದ್ದು. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಯೊಂದು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂತದ್ದು.
ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಮೊಣಕೋಲು ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಎಚ್ಚರಿಕೆಯನ್ನ ವಹಿಸಿ. ಹೆಚ್ಚು ಓಟಾಟದಿಂದಾಗಿ ಆಯಾಸವಾಗಬಹುದು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಬುಧವಾರ ಗಣೇಶನಿಗೆ ಪ್ರಿಯವಾದಂತಹ ದಿನ. ಓಂ ಗಂ ಗಣಪತಿ ಏ ನಮಃ ಮಂತ್ರವನ್ನ ಪಠಿಸಿ ಗಣೇಶನಿಗೆ ಅರ್ಚನೆಯನ್ನ ಮಾಡಿಸಿ. ಇದು ಕಾರ್ಯವೈಫಲ್ಯವನ್ನ ತಡೆಯುವಂತದ್ದು. ಇನ್ನು ಬನ್ನಿ ಮರಕ್ಕೆ ನೀರನ್ನ ಹಾಕಿ ನಮಸ್ಕರಿಸುವುದು. ಮಕರ ರಾಶಿಯವರಿಗೆ ಬನ್ನಿ ವೃಕ್ಷದ ಆರಾಧನೆ ಶನಿಯ ಕಿರಿಕಿರಿಯನ್ನ ಕಡಿಮೆ ಮಾಡುವಂತದ್ದು. ಇಂದು ದೇವಸ್ಥಾನಕ್ಕೆ ಅಥವಾ ನಿರ್ಗತಿಕೆ ಸ್ವಲ್ಪ ಹೆಸರು ಬೇಳೆಯನ್ನ ದಾನ ಮಾಡುವುದು. ಇದರಿಂದ ಆರ್ಥಿಕ ಅಡೆತಡೆಯೂ ಕೂಡ ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಮನೆಯಲ್ಲಿರುವಂತಹ ತಂದೆ ಅಥವಾ ಅಜ್ಜನ ಆಶೀರ್ವಾದ ಪಡೆಯಿರಿ. ಮಕರ ರಾಶಿಯವರಿಗೆ ಶನಿ ಪ್ರಸನ್ನನಾಗಲು ಹಿರಿಯರ ಗೌರವಿಸುವುದು ಬಹಳ ಅತ್ಯಗತ್ಯ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಹಸಿರನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ನಿಮ್ಮ ಸ್ವತಂತ್ರ ವಿಚಾರಗಳಿಗೆ ಹೆಸರಾದವರು. ಇಂದು ಯಾರೋ ಹೇಳಿದರೆಂದು ನಿಮ್ಮ ತತ್ವಗಳನ್ನ ಬದಲಿಸಿಕೊಳ್ಳಬೇಡಿ. ನಿಮ್ಮ ದಾರಿ ನಿಮಗೆ ಸರಿ ಎಂದು ಅನಿಸಿದರೆ ಧೈರ್ಯವಾಗಿ ಹೆಜ್ಜೆ ಇಡಿ. ನೆನಪಿಡಿ, ಹರಿಯುವಂತಹ ನೀರು ತನ್ನ ದಾರಿಯನ್ನ ತಾನೇ ಹುಡುಕಿಕೊಳ್ಳುತ್ತದೆ. ಜಗತ್ತು ನಿನ್ನನ್ನ ಗುಂಪಿನ ಒಂದು ಭಾಗ ಎಂದು ಗುರುತಿಸಲು ಬಯಸುತ್ತದೆ. ಆದರೆ ನಿನ್ನೊಳಗಿನ ಪ್ರತಿಭೆ ನಿನ್ನನ್ನ ಗುಂಪಿನಿಂದ ಹೊರಗೆ ನಿಲ್ಲಿಸಿ ಮಿಂಚಲು ಪ್ರೇರೇಪಿಸುತ್ತದೆ. ಸಾಮಾನ್ಯವಾಗಿ ಉಳಿಯಬೇಡಿ, ಅಸಾಮಾನ್ಯನಾಗಿ ಬೆಳೆಯಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಆದರೆ ಪಾಲುದಾರಿಕೆಯೊಂದಿಗೆ ಪಾರದರ್ಶಕವಾಗಿರಬೇಕಷ್ಟೇ. ಇನ್ನು ಹಳೆಯ ಬಾಕಿ ಉಳಿದಿದ್ದಂತಹ ಫೈಲ್ಗಳು ಅಥವಾ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ. ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೂ ಕೂಡ ಕುಟುಂಬದ ಹಿರಿಯರ ಆರೋಗ್ಯದ ಮೇಲೆ ಅಥವಾ ಮನೆಯ ದುರಸ್ತಿಗಾಗಿ ಸ್ವಲ್ಪ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ ಅನಿರೀಕ್ಷಿತವಾಗಿ ಸಣ್ಣ ಮೊತ್ತದ ಹಣ ಕೈ ಸೇರಬಹುದು. ಲಾಟರಿ ಅಥವಾ ಜೂಜಾಟದಂತಹ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಪರಸ್ಪರ ಸಹಕಾರ ಇರುವಂತದ್ದು. ಸಂಗಾತಿಯ ಜೊತೆಗೂಡಿ ಭವಿಷ್ಯದ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚಿಸುವಂತದ್ದು. ಒಂಟಿಯಾಗಿರುವಂತಹ ಕುಂಭರಾಶಿಯವರಿಗೆ ಇಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಸ್ನೇಹಿತರ ಮೂಲಕ ವಿಶೇಷ ವ್ಯಕ್ತಿಯ ಪರಿಚಯವಾಗುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಇಟ್ಕೊಳ್ಳಿ. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಮತ್ತು ಕಣ್ಣುಗಳಿಗೆ ಆದಷ್ಟು ವಿಶ್ರಾಂತಿಯನ್ನ ನೀಡಬೇಕಾಗುತ್ತೆ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿರುವಂತಹ ವಿಘ್ನಗಳು ನಿವಾರಣೆಯಾಗುತ್ತವೆ. ಇಂದು ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಮನೆಯ ಮಹಡಿಯ ಮೇಲೆ ಅಥವಾ ಹೊರಗೆ ಪಕ್ಷಿಗಳಿಗೆ ಧಾನ್ಯವನ್ನ ಹಾಕಿ. ಇದು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳಿ ಅಥವಾ ಹಸಿರು ಬಟ್ಟೆ ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸುವುದು. ಶುಭ ಬಣ್ಣವಾಗಿ ಆಕಾಶ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನ ರಾಶಿಯವರು ನಿಮ್ಮ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಕಂಡಾಗಲು ಧೃತಿಗೆಡಬೇಡಿ. ಇಂದಿನ ನಿಮ್ಮ ತಾಳ್ಮೆಯೇ ನಾಳೆಯೇ ನಿಮ್ಮ ವಿಜಯದ ಸಂಕೇತ. ಇತರರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕೊರಗಬೇಡಿ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ನೀಡುವಂತದೆ. ಇನ್ನು ಜೀವನವೆಂಬ ರೇಸ್ನಲ್ಲಿ ಎಲ್ಲರಿಗಿಂತ ವೇಗವಾಗಿ ಓಡುವುದು ಮುಖ್ಯವಲ್ಲ, ದಾರಿ ತಪ್ಪದೆ ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಬಹಳ ಮುಖ್ಯ. ಗೆಲುವು ಸಿಕ್ಕಾಗ ಸಂಭ್ರಮಿಸುವುದು ಸಹಜ, ಆದರೆ ಸೋತಾಗ ಕುಗ್ಗದೆ ಹೊಸ ದಾರಿ ಹುಡುಕುವುದು ಮೀನ ರಾಶಿಯವರ ನಿಜವಾದಂತಹ ವ್ಯಕ್ತಿತ್ವ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ದಕ್ಷತೆಗೆ ಹೊಸ ವೇದಿಕೆ ಸಿಗಲಿದೆ. ಬುಧವಾರದ ಪ್ರಭಾವದಿಂದಾಗಿ ನಿಮ್ಮ ಸಂವಹನ ಕಲೆ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅತ್ಯಂತ ಪರಿಣಾಮಕಾರಿಯಾಗುವಂತದ್ದು. ಉದ್ಯೋಗ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಒಳ್ಳೆಯ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ಹಣ ವಾಪಸ್ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಆರ್ಥಿಕವಾಗಿ ಇಂದು ಬ್ಯಾಲೆನ್ಸ್ಡ್ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವಾಗಬಹುದು, ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ದೀರ್ಘಕಾಲದ ಸಾಲದ ಸಮಸ್ಯೆಯಿಂದ ಹೊರಬರಲು ಇಂದು ಸರಿಯಾದ ಮಾರ್ಗ ಗೋಚರಿಸುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುವಂತದ್ದು. ಸಂಗಾತಿಯು ನಿಮ್ಮ ಹೊಸ ಪ್ರಯತ್ನಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಒಡ ಹುಟ್ಟಿದವರ ನಡುವೆ ಇದ್ದಂತಹ ಮನಸ್ತಾಪಗಳು ಮಾತುಕತೆಯ ಮೂಲಕ ಇತ್ಯರ್ಥವಾಗಲಿವೆ. ಮನೆಯಲ್ಲಿ ಧಾರ್ಮಿಕ ಚರ್ಚೆಗಳು ಕೂಡ ನಡೆಯಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ, ಆದರೆ ಮಧ್ಯಾಹ್ನದ ನಂತರ ಕಣ್ಣಿನ ಆಯಾಸ ಅಥವಾ ಸಣ್ಣ ತಲೆನೋವು ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಫೋನ್ ಲ್ಯಾಪ್ಟಾಪ್ ಬಳಕೆಯನ್ನ ಕಡಿಮೆ ಮಾಡುವುದು ಬಹಳ ಮುಖ್ಯ. ಇಂದು ಗಣಪತಿಯ ಆರಾಧನೆಯನ್ನ ಮಾಡುವುದು. ಮುಂಜಾನೆ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ದೂರವಾಗುವಂತದ್ದು. ಇಂದು ಸಾಧ್ಯವಾದರೆ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಹಸಿರು ಬಣ್ಣದ ವಸ್ತುವನ್ನ ಜೇಬಿನಿಟ್ಟುಕೊಳ್ಳಿ. ಇದು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇನ್ನು ಮನೆಯ ಅಂಗಳದಲ್ಲಿ ಅಥವಾ ಕಿಟಕಿಯ ಹತ್ತಿರ ಪಕ್ಷಿಗಳಿಗೆ ಧಾನ್ಯವನ್ನ ಹಾಕಿ. ಇದು ರಾಹುವಿನ ಪ್ರಭಾವವನ್ನ ಕಡಿಮೆ ಮಾಡಿ ಮಾನಸಿಕ ಶಾಂತಿಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 5 ಬಳಸುವುದು. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ಹಳದಿಯನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ. ಶುಭ ದಿನ.